ಬಂದೆ. ಯಾರು ಗೊತ್ತಾಗ್ಲಿಲ್ವಲ್ಲ? ರಾಧಾ, ಯಾರದು? ಒಂದ್ ನಿಮಿಷ, ಅಮ್ಮನ್ ಕರೀತೀರಾ? ಅಮ್ಮ ಹೌದು, ನಮ್ಮಮ್ಮ ವಿಮಲಮ್ಮ. ಅಂದ್ರೆ ನೀವು ಒಂದ್ ನಿಮಿಷ. ಅಮ್ಮರೇ, ಅಮ್ಮರೇ, ಯಾಕೆ ರಾಧಾ? ಅಮ್ಮನ್ ಕೇಳ್ಕೊಂಡು ಯಾರೋ ಬಂದವ್ರ ಅಮ್ಮರೇ. ಅಮ್ಮನ್ ಕರೀತೀರಾ ಅಂತ ಇದಾರೆ. ಏನು? ಯಾರು ಆರ್ಯ ಅಂತೆ. ರಾಧಮ್ಮ, ಸರಿ ಒಳಗೆ ಬನ್ನಿ. ಬನ್ನಿ ಅಣ್ಣ, ಬನ್ನಿ ಅಕ್ಕ. ಒಂದ್ ನಿಮಿಷ, ಅಮ್ಮವ್ರು ಬರ್ತಾವ್ರೆ. ಅಮ್ಮ ಬರ್ರಿ, ಯಾರೋ ಗಂಡ ಹೆಂಡತಿ ಬಂದವ್ರೆ. ನನಗ್ ಗೊತ್ತು ರಾಧಕ್ಕ, ಯಾರು ಬಂದಿರೋದು ಅಂತ. ನಡಿ ಬರ್ತೀನಿ. ಆರ್ಯ, ಅಮ್ಮ, ಇಷ್ಟು ದಿನ ಬೇಕಾಯ್ತಾ ಮಗನೇ? ಈ ಅಮ್ಮ ನೆನ್ಪಾಗೋದಕ್ಕೆ ಇಷ್ಟು ದಿನ ಬೇಕಾಯ್ತಾ ನಿನ್ಗೆ? ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಬೇಕಂತ ಮಾಡಿಲ್ಲಮ್ಮ ನಾನು. ಅಮ್ಮ, ನಿನ್ ಸೊಸೆ ಜನ್ಯ. ನಮಸ್ಕಾರ ಅತ್ತೆ. ಅಲ್ಲಮ್ಮ ಜನ್ಯ, ಇವನ್ಗೇನೋ ಬುದ್ಧಿ ಇಲ್ಲ. ಸರಿ, ಅಮ್ಮನ್ನ ದೂರ ಮಾಡ್ಕೊಂಡ, ಮನೆ ಬಿಟ್ಟು ಹೋದ. ನೀನಾದ್ರೂ ಒಂದ್ ಮಾತು ಹೇಳಿ, ಇಲ್ಲ ರೀ ನೀವು ನಿಮ್ಮನೇಲಿ ಇರ್ಬೇಕು ಅಂತ ಹೇಳಿ ಕರ್ಕೊ ಬರ್ಬೋದಿತ್ತಲ್ಲಮ್ಮ. ಅಲ್ಲ, ನಿನ್ಗೂ ನಮ್ ಬೇಡವಾಗೋದೇನಮ್ಮ ಜನ್ಯ? ಅತ್ತೆ ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ನಾನು ಹೇಳೋಷ್ಟು ಹೇಳಿದ್ದೀನಿ ಇವ್ರಿಗೆ, ಇವರು ನನ್ ಮಾತು ಕೇಳ್ಬೇಕಲ್ವಾ? ಅಣ್ಣ, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಅಣ್ಣ. ತುಂಬಾ ಖುಷಿ ಆಗ್ತಾ ಇದೆ. ಅದ್ಗೆ ಚೆನ್ನಾಗಿದ್ದೀರಾ? ಹೌದು ಸಿದ್ಧಾರ್ಥ್, ಚೆನ್ನಾಗಿದೀವಿ ನಾವು. ನೀನ್ ಹೇಗಿದ್ಯಾ? ಮದ್ವೆ ಆಯ್ತು ಅಂತ ಕೇಳ್ಪಟ್ವಿ. ಮದ್ವೆ ಆಯ್ತು, ಎಲ್ಲ ಆಯ್ತು. ನಿಮ್ ಸುಳಿವೇ ಇಲ್ಲ. ಎಲ್ಲಿ ಅಂತ ಹುಡ್ಕೋದು, ಹೆಂಗೆ ಅಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು? ಮನೆ ಬಿಟ್ಟು ಹೋದ್ಮೇಲೆ ಎಲ್ಲಿದ್ದೀರಾ ಅಂತ ತಿಳ್ಕೊಬೇಕಪ್ಪ ನಾವು. ಅಮ್ಮ ಅಮ್ಮ, ಆಗಿದ್ದಾಗೋಯ್ತು. ಇವಾಗ ಅಣ್ಣ ಅದಕ್ಕೆ ಬಂದಿದಾರಲ್ಲ, ಸುಮ್ನೆ ಮನೆ ತುಂಬಿಸ್ಕೋ. ಬನ್ನಿ ಅದಕ್ಕೆ. ಅಣ್ಣ ಬಾ ಅಣ್ಣ. ಬಾರಪ್ಪ, ಬಾಮ್ಮ ಜನ್ಯ. ಅಣ್ಣ ಅದಕ್ಕೆ ಬನ್ನಿ, ಹೋಗಿ ಫ್ರೆಶ್ ಆಗಿ ಬರೋಗ್ರಿ. ನಿಮ್ ರೂಮ್ಗೆ ಲಾಕ್ ಮಾಡ್ಸಿದ್ವಲ್ಲ, ಓಪನ್ ಆಗಿದೆ ಇವಾಗ. ಎಲ್ಲ ಕ್ಲೀನ್ ಮಾಡ್ಸಿದೀನಿ ರಾಧಮ್ಮನ್ಗೆ ಹೇಳಿ. ಹೋಗಿ ನಿಮ್ ರೂಮಲ್ಲಿ ನೀವು ರೆಸ್ಟ್ ಮಾಡಿ, ಆಮೇಲೆ ಊಟಕ್ಕೆ ಬನ್ನಿ. ಸಿದ್ಧಾರ್ಥ್, ಐ ಪ್ರೌಡ್ ಆಫ್ ಯು. ಅಲ್ಲ, ನಾನಿಲ್ದಿದ್ರು ಇಷ್ಟು ದಿವಸ ನೀನ್ ಮನೆ ಸಂಭಾಳಿಸ್ಕೊಂಡು ಫ್ಯಾಕ್ಟ್ರಿ, ಮನೆ, ಫಾರ್ಮ್ ಹೌಸ್ ಎಲ್ಲ ನೋಡ್ಕೊಂಡಿದ್ಯಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸಿದ್ಧಾರ್ಥ್. ಅಣ್ಣ ಎಲ್ಲ ಮಾತಾಡೋಣ, ತುಂಬಾ ಇದೆ ಮಾತಾಡೋದಕ್ಕೆ. ಓಕೆ, ಬೇಗ ಹೋಗಿ ಫ್ರೆಶ್ ಆಗಿ ಬನ್ರಿ, ಊಟ ಮಾಡೋಣ, ಆಮೇಲೆ ಕುತ್ಕೊಂಡೆಲ್ಲ ಮಾತಾಡೋಣ. ಅದಕ್ಕೆ ನೀವು ಕೂಡ ಎಷ್ಟು ಕೋಪ ಮಾಡ್ಕೊಂಡಿರ್ತೀರೋ ಏನೋ ಅನ್ಕೊಂಡಿದ್ವಿ. ಅತ್ತೆ ನೀವ್ ಅಳ್ಬೇಡಿ ಅತ್ತೆ, ಪ್ಲೀಸ್. ಇಲ್ಲಮ್ಮ, ನಾನು ಅಳ್ತಾ ಇಲ್ಲ. ಇದ್ ನನ್ ಖುಷಿ ಬರ್ತಾರೋ ಕಣ್ಣೀರ್ ಅಷ್ಟೇ, ಬಿಟ್ಟು ನಾನು ಅಳ್ತಾ ಇಲ್ಲ. ಬನ್ನಿ, ಇವಾಗ್ಲಾದ್ರೂ ಬರೀಬೇಕು ಅಂತ ಅನ್ನಿಸ್ತಲ್ಲ, ಅಷ್ಟೇ ಖುಷಿ ನಮ್ಗೆ. ಬನ್ನಿ ಒಳಗ್ ಬನ್ನಿ. ಅಮ್ಮ ಇನ್ನ ಅಳ್ತಾ ಇದ್ಯಾ? ಸಾಕು ಬಿಡು, ಬಂದಾಯ್ತಲ್ಲ ಮಗ, ಖುಷಿ ಪಡು ಇನ್ನ. ಸಿದ್ಧಾರ್ಥ, ಎಲ್ಲ ನಿನ್ನಿಂದಾನೆ ಕಣೋ. ನೀನ್ ಮನ್ಸ್ ಮಾಡಿಲ್ಲ ಅಂದಿದ್ರೆ ಅವ್ನ್ ಬರ್ತಿದ್ನೋ ಇಲ್ವೋ, ಇದೇ ಕೊರಗಲ್ಲಿ ನಾನ್ ಸತ್ತೇ ಹೋಗ್ತಿದ್ನೇನೋ. ಅಯ್ಯೋ ಅಮ್ಮ, ಯಾಕಮ್ಮ ಇಷ್ಟು ದೊಡ್ಡ ಮಾತಾಡ್ತೀಯಾ? ಪ್ಲೀಸ್ ಅಮ್ಮ, ಹಂಗೆಲ್ಲ ಮಾತಾಡ್ಬೇಡ ನೀನು. ನನಗ್ ಗೊತ್ತು ನಿನ್ ನೋವೇನು ಅಂತ. ನೀನೆಲ್ಲ ಹೊರಗಡೆ ಹೇಳ್ಕೊಳೋದಿಲ್ಲ ಅಂತಾನೂ ಗೊತ್ತು. ಹಂಗಾಗಿ ನಾನೇ ಈ ಡಿಸಿಷನ್ ತಗೊಂಡ್ಬಿಟ್ನಮ್ಮ. ಅಣ್ಣನ ಕನ್ವಿನ್ಸ್ ಮಾಡೋದು ಎಷ್ಟು ಇದಾಯ್ತು ಗೊತ್ತಾ? ಅವ್ನ್ ಬರೋದಕ್ಕೆ ಒಪ್ಲಿಲ್ಲ. ನೀನ್ ಒಂದ್ ಕಡೆ ಜಿದ್ದು ಮಾಡ್ತೀಯ, ಅಣ್ಣ ಒಂದ್ ಕಡೆ ಹಠ ಮಾಡ್ತಾನೆ. ಎಲ್ಲಿ ಅಂತ ಇದ್ ಮಾಡ್ಲಿ ಹೇಳು? ಇದೇ ತರ ಇರಕ್ಕಾಗುತ್ತಾ ಜೀವನ ಪೂರ್ತಿ? ಜೀವನ ಅಂದ್ಮೇಲೆ ಕಷ್ಟ ಸುಖ ಬರ್ತವೆ, ಅದನ್ನೆಲ್ಲ ಎದುರ್ಸ್ಕೊಂಡ್ ಹೋಗ್ಬೇಕು. ಅದು ಬಿಟ್ಟು ನಾವು ನಮ್ ಜೊತೆಲಿರೋರ್ನ ದೂರ ಮಾಡ್ಕೊಂಡ್ಬಿಟ್ರೆ ಹೆಂಗ್ ಹೇಳಮ್ಮ? ಅಣ್ಣನೂ ಎಷ್ಟು ಸಫರ್ ಮಾಡ್ತಾ ಇರ್ತಾನೆ ಗೊತ್ತಾ ನೀನ್ ಇಲ್ದಂಗೆ. ಎಷ್ಟೇ ದುಡ್ಡು ಆಸ್ತಿ ಪಾಸ್ತಿ ಇದ್ರು ಸಂಬಂಧಗಳು, ಬೆಲೆ, ಪ್ರೀತಿ ಎಲ್ಲ ನಮ್ ಜೊತೆ ಇರ್ಬೇಕು ಅಮ್ಮ. ಅಯ್ಯೋ ನನ್ ಬಂಗಾರ, ಎಷ್ಟು ದೊಡ್ಡದಾಗ ಆಲೋಚನೆ ಮಾಡ್ತಿದ್ ಕಂದ ನೀನು. ತುಂಬಾ ಖುಷಿ ಆಗುತ್ತೆ ಕಣೋ ನಿನ್ನ ನೋಡಿದ್ರೆ. ಕೊನೆಗೂ ನಮ್ ದೊಡ್ಡ ಮಗ ನನ್ನ ಹತ್ರ ಬಂದಲ್ಲ, ಅದೇ ಖುಷಿ ನನ್ಗೆ. ಸರಿ ಸರಿ ಆಯ್ತು, ನೀನು ಇನ್ನು ಆಡೋ ಪ್ರೋಗ್ರಾಮ್ ನ ಕಡಿಮೆ ಮಾಡು. ಸ್ವಲ್ಪ ನಗಮ್ಮ. ಇನ್ಮೇಲೆ ಯಾವಾಗ್ಲೂ ನಗ್ನಗ್ತಾನೆ ಇರೋದೇ ಮಗನೆ. ನಿನ್ ಕಷ್ಟ ಅನ್ನೋದೇ ಇರಲ್ಲ ನಮ್ಮ ಮನೇಲಿ. ಕಷ್ಟ ಏನಕ್ ಬರುತ್ತಮ್ಮ? ಮತ್ತೆ ಬೆಳಗ್ಗೆನೆ ನೋಡು, ನಿಸರ್ಗ ಎಷ್ಟು ನೀಟಾಗಿ ಎದ್ದು ಎಲ್ಲ ಕೆಲಸ ಮಾಡಿ ಹೋಗಿದ್ದಾಳೆ. ಅಡಿಗೆ ಮಾಡೋಣ ಅಂತ ಅಡಿಗೆ ಮನೆಗೆ ಹೋಗೋಷ್ಟೊತ್ತಿಗೆ ಅಡಿಗೆ ಎಲ್ಲ ಮಾಡಿ ಮುಗಿಸಿ ರೆಡಿಯಾಗಿ ಕಾಲೇಜ್ಗೂ ಹೋಗಿದ್ದಾಳೆ. ಹೌದಮ್ಮ, ನಾನ್ ಬೆಳಗ್ಗೆ ಎದ್ದೋಳೋ ಅಷ್ಟೊತ್ತಿಗೆ ಇರ್ಲಿಲ್ಲ ಅವಳು ರೂಮಲ್ಲಿ. ಆಚೆ ಬಂದ್ ನೋಡ್ದೆ, ಏನೋ ಮಾಡ್ತಾ ಇದ್ಲು ಅಡ್ಗೆ ಮನೆಯಲ್ಲಿ. ಏನಾದ್ರು ಮಾಡು ಅಂತ ಅಂದ್ಬಿಟ್ಟು ಸುಮ್ನೆ ಆದೆ. ಕಾಲೇಜ್ಗೆ ಹೋಗ್ಬಿಟ್ಟಿದ್ದಾಳ. ಮಗನೆ, ಎಷ್ಟು ಜವಾಬ್ದಾರಿ ಬಂದಿದೆ ಗೊತ್ತಾ ಅವಳಿಗೆ. ಮೊನ್ನೆಗಿಂತ ಇವಾಗ ತುಂಬಾನೇ ಸುಧಾರಿಸ್ತಾಳೆ ಕಣೋ. ಅಲ್ಲ, ಅಡಿಗೆ ಮನೆಗ್ ಬಂದು ನೀವು ಹೆಲ್ಪ್ ಮಾಡಿ, ನೀವು ಹೆಲ್ಪ್ ಮಾಡಿ ಅಂತಿದ್ದವಳು ಇದ್ದಕ್ಕಿದ್ದಾಗೆ ನಾನೇ ಮಾಡ್ತೀನಿ, ನೀವು ಸೈಡ್ ಅಲ್ಲಿ ಇರಿ, ನೀವ್ ಹೇಳ್ತಾ ಇರ್ರಿ, ನಾನ್ ಮಾಡ್ತೀನಿ ಅಂತ ಎಷ್ಟು ಚೆನ್ನಾಗಿ ಅಡಿಗೆ ಕಲಿತಾ ಇದ್ದಾಳೆ ಗೊತ್ತಾ. ತುಂಬಾ ಖುಷಿ ಆಗುತ್ತೆ ಮಗನೆ. ಓಹೋ, ನಮ್ಮ ಮಿನಿ ರಾಕ್ಷಸಿ ಇದೆಲ್ಲ ಮಾಡ್ತಾವಳಾ? ಮಾಡು ಮಾಡು. ಏನು ನಮ್ಮಮ್ಮನ್ ಬುಟ್ಟಿಗೆ ಹಾಕೊಳೋದಕ್ ಪ್ಲಾನ ನಿಂದು? ಅಯ್ಯೋ ತಿಮ್ಮಿ, ನಮ್ಮಮ್ಮನ್ ಬುಟ್ಟಿಗೆ ಹಾಕೊಂಡ್ರೆ ಏನಂತೆ ಅಲ್ಲ? ನೀನ್ ನನ್ನಿಂದ ದೂರ ಆಗೋದದ್ದು ಖಂಡಿತ ಬಿಡು. ಮತ್ತೆ ತಿಂಡಿಗೆ ಮೊಸರನ್ನ ಮಾಡಿದ್ದಾಳೆ, ಪುಳಿಯೋಗರೆ ಮಾಡಿದ್ದಾಳೆ, ಪಾಯಸ ಮಾಡಿದ್ದಾಳೆ. ಏನು ಇವತ್ತು ಇಷ್ಟೊಂದು ಸ್ಪೆಷಲ್ ಅಂತ ನೋಡಿದ್ರೆ ನನಗೆ ಅವಾಗ್ಲೇ ಗೊತ್ತಾಯ್ತು. ನೀನ್ ಅವಳಿಗೆ ಹೇಳಿದ್ಯಲ್ವಾ ನಿಮ್ಮ ಅಣ್ಣ ಅತ್ತಿಗೆ ಬರ್ತಾ ಇರೋದು? ಇಲ್ಲಮ್ಮ, ನಾನು ಅವಳಿಗೆ ಏನು ಹೇಳಿಲ್ಲ. ಹೌದಾ? ಮತ್ತೇನ್ ಇಷ್ಟೊಂದೆಲ್ಲ ಅಡಿಗೆ ಮಾಡಿಟ್ಟು ಹೋಗಿದ್ದಾಳೆ? ಅಮ್ಮರೇ, ಎಲ್ಲ ಬರ್ರಿ, ಎಲ್ಲ ರೆಡಿ ಆಗಿಟ್ಟಿದ್ದೀನಿ. ಊರದಮ್ಮ. ಅಮ್ಮರೇ, ಏನ್ ಅನ್ಕೊಂಬೇಡ್ರಿ, ಯಾರವರು ಬಂದಿರೋರು? ಅದಮ್ಮ ನಿಂಗೆ ಹೇಳಲೇ ಇಲ್ಲ ಅಲ್ವಾ, ನನ್ ದೊಡ್ಡ ಮಗ ಕಣೆ. ನನ್ ದೊಡ್ಡ ಮಗ, ನನ್ ದೊಡ್ಡ ಸೊಸೆ. ಏನು, ನಿಮ್ಗಿನ್ನ ಒಬ್ಬ ಮಗನಿದ್ನೆ? ನಮ್ಗೊಬ್ನೇ ಮಗ ಒಬ್ನೇ ಮಗ ಅಂತಿದ್ರಲ್ಲ ಮರೆ. ಏನು ಕೋಪದಲ್ಲಿ ಅವೆಲ್ಲ ಹೇಳ್ಬಿಟ್ಟೆ, ಆದ್ರೆ ನನ್ ಮಗ ದೊಡ್ಡ ಮಗ ಅವನು. ಹೌದಾ ಮರೆ? ಅದಕ್ಕೆ ಸಿದ್ಧಾರ್ಥಪ್ಪ ಅವರು ಮತ್ತೆ ಅವರು ಒಂದೇ ತರ ಅವ್ರೆ ನೋಡಕ್ಕೆ. ಹೌದು, ಅಣ್ಣ ತಮ್ಮ ಒಂದೇ ತರ ಇರೋದು ನೋಡೋದಕ್ಕೆ. ಹೋಗು, ಎಲ್ಲ ರೆಡಿ ಮಾಡು, ಬರ್ತಾರ ಅವ್ರು, ಊಟ ಮಾಡೋಣ. ಜನಿಯಾ, ಬಾಮ್ಮ ಕುತ್ಕೋ ಬಾ. ಮನೇಲಿ ಇನ್ಯಾರು ಇಲ್ವಾ ಅತ್ತೆ? ಯಾಕಿಲ್ಲ ಮಗಳೇ, ನಿನ್ ಓರ್ಗಿತ್ತೆ ಅವಳೆ ನಿಸರ್ಗ ಕಾಲೇಜ್ಗೆ ಹೋಗಿದ್ದಾಳೆ, ಶಿಲ್ಪ ಇದ್ದಾಳೆ, ಅವಳು ಕಾಲೇಜ್ಗೆ ಹೋಗಿದ್ದಾಳೆ,
ಮತ್ತೆ ನಿಮ್ ತಾತ ಇದ್ದಾರೆ, ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇವಾಗ ಸದ್ಯಕ್ಕೆ ನಾನು ಸಿದ್ಧಾರ್ಥ ಇದೀವಿ. ಸಾಯಂಕಾಲದಷ್ಟು ಎಲ್ಲರೂ ಬರ್ತಾರೆ. ಮತ್ತೆ ನಿಮಗ್ ನನ್ ಮೇಲೆ ಕೋಪ ಇಲ್ವಾ? ಅಯ್ಯೋ ಮಗಳೇ, ಕೋಪ ಮಾಡ್ಕೊಂಡು ಏನ್ ಮಾಡೋದಿದೆ ಹೇಳು. ಸರಿ ಆಯ್ತು, ಬನ್ನಿ ಎಲ್ಲ ಊಟಕ್ಕೆ ಹೋಗೋಣ. ಸಿದ್ಧಾರ್ಥ್, ಏನಣ್ಣ ನಿಜವಾಗ್ಲೂ ನನ್ ಮೇಲೆ ಕೋಪ ಇಲ್ವಾ ಅಮ್ಮಂಗೆ? ಅಲ್ಲ, ಅಮ್ಮ ಖುಷಿಯಾಗಿ ಇದಾರೆ ನೋಡಿದ್ರೆ, ಆದ್ರೆ ನನಗೆ ಯಾಕೋ ಚೇಚೆ ಇಲ್ಲ ಅಣ್ಣ. ನಿಜ ಹೇಳ್ಬೇಕಂದ್ರೆ ಅಮ್ಮ ತುಂಬಾನೇ ಕೊರಗ್ತಾ ಇದ್ಲು. ಅದು ಹೊರಗಡೆ ಎಲ್ಲೂ ತೋರಿಸ್ಕೊತಾ ಇರ್ಲಿಲ್ಲ. ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದೆ. ಹಾಗಾಗಿ ಇದೆಲ್ಲ ಸರಿ ಹೋಗೋದಲ್ಲ. ಏನಾದ್ರೂ ಮಾಡಿ ನಿನ್ನ ಕನ್ವಿನ್ಸ್ ಮಾಡ್ಬೇಕು ಅನ್ಕೊಂಡು ಬಂದು ನಿನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದೀನಿ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಇದೊಂದ್ಸಲ ಕ್ಷಮಿಸಿ, ನಮ್ಮನ್ನೆಲ್ಲ ನಿನ್ ಮನೇಲಿ ಇದ್ಬಿಡೋಣ. ಚೇಚೆ, ನಾನೇ ನಿಮ್ಮಂಗ್ ಕ್ಷಮಿಸೋದು, ನೀವೆಲ್ಲ ನನ್ನ ಕ್ಷಮಿಸ್ಬೇಕು ಸಿದ್ಧಾರ್ಥ್. ಅಲ್ಲ, ವಯಸ್ಸಾಗಿರೋ ತಾಯಿ ತಮ್ಮ ಎಲ್ಲಾರ್ನು ಬಿಟ್ಟು ನಾನು ಹೊರಗಡೆ ಹೋಗ್ಬಿಟ್ನಲ್ಲ, ಮನೆ ಹೊರಗಡೆ. ತುಂಬಾ ನನಗೂ ಬೇಜಾರಾಯ್ತು ಸಿದ್ಧಾರ್ಥ್. ನಾನಂತೂ ತುಂಬಾ ಮಿಸ್ ಮಾಡ್ಕೊತಿದ್ದೆ. ಹೌದಣ್ಣ, ಇಲ್ಲಿ ಫ್ಯಾಕ್ಟ್ರಿ ಫಾರ್ಮ್ ಹೌಸ್ ಎಲ್ಲ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗ್ತೈತಣ್ಣ. ಇನ್ನ ಒಂದ್ ವಿಚಾರ, ಬಾ ರೂಮ್ಗೆ ಹೋಗಿ ಮಾತಾಡೋಣ. ಅದಕ್ಕೂ ಮುಂಚೆ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ ಬಾ. ನಿನ್ನ ಹತ್ರ ತುಂಬಾ ಹೇಳೋದಿದೆ, ಬಾರಣ. ಸರಿ ಸಿದ್ಧಾರ್ಥ್, ನಡಿ. ಅಣ್ಣ, ಇದೇ ರೂಮಲ್ಲಿ ಅಮ್ಮ ಎಷ್ಟ್ ದಿನ ಮಲಗ್ತಿದ್ಲು, ಅದು ನಿನ್ ನೆನಪಿಗೋಸ್ಕರ ಅಷ್ಟೇ. ಇವಾಗ ಅಮ್ಮ ಬೇರೆ ರೂಮ್ ಶಿಫ್ಟ್ ಆಗಿದ್ದಾರೆ. ನೀನು ಮತ್ತೆ ಅದಕ್ಕೆ ಇದೇ ರೂಮಲ್ಲಿ ಇರಬಹುದು. ಸರಿ ಸಿದ್ಧಾರ್ಥ್, ಆದ್ರೆ ನಾನು ಅಮ್ಮನ ಹತ್ರ ಒಂಚೂರು ಮಾತಾಡ್ಬೇಕಾಗಿತ್ತಲ್ಲ. ಮಾತಾಡೋಣ, ಇನ್ಮೇಲೆ ಇಲ್ಲೇ ಇರ್ತೀಯಲ್ಲ. ಎಲ್ಲ ಮಾತಾಡ್ಬೋದು ನೀನು. ಆರಾಮಾಗಿ ಅಮ್ಮ ಮನೇಲಿ ಇರ್ತಾಳೆ, ನೀನು ಮನೇಲಿ ಇರ್ತೀಯ. ಇಲ್ಲ ಕಾಣಿಸಿದ್ದು, ಆಕ್ಚುಲಿ ನಾನು ಒಂದು 6 ತಿಂಗಳು ಇದ್ದೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ಅಣ್ಣ ಪ್ಲೀಸ್, ಅಲ್ಲ ನೀನ್ ಇಷ್ಟೆಲ್ಲ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದೀನಿ, ಮತ್ತೆ 6 ತಿಂಗಳು ಹೋಗ್ತೀನಿ ಅಂತ ಎಲ್ಲ. ಅಲ್ಲ, ನಿಂದೆ ಆದ ಇಷ್ಟ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ನೀನ್ ಹೆಂಗಣ ನಮ್ಮನ್ ಬಿಟ್ಟು ಹೋಗ್ತೀಯಾ? ಕೋಪ ಮಾಡ್ಕೊಂಡ್ಬಿಡ ಸಿದ್ಧಾರ್ಥ್. ನನಗೆ ಮುಂದೆ ಏನು ಹೇಳ್ಬೇಡ ಅಣ್ಣ, ನೀನ್ ಇಲ್ಲಿ ಇರ್ತೀಯ ಅಷ್ಟೇ. ಸರಿ ಬಿಡು, ನೋಡೋಣ. ಪ್ಲೀಸ್ ಅಣ್ಣ, ಮತ್ತೆ ನಮಗ್ ನೋವು ಕೊಡ್ಬೇಡ. ಸರಿ ಬಿಡು ಸಿದ್ಧಾರ್ಥ್, ಬಾ ಕುತ್ಕೋ ಬಾ. ಮತ್ತೆ ಮದ್ವೆ ಎಲ್ಲ ಆಯ್ತು, ಆರಾಮಾಗಿ ಖುಷಿಯಾಗಿದ್ಯಾ? ಯಾಕಣ್ಣ ಹಿಂಗ್ ಕೇಳ್ತೀಯಾ? ಮದ್ವೆ ಆದ್ರೆ ಖುಷಿಯಾಗಿರ್ಬಾರ್ದಾ? ಹಾಗೇನಿಲ್ಲ ಸಿದ್ದು, ಕೇಳ್ದೆ ಅಷ್ಟೇ. ಒಂಥರ ಖುಷಿನೇ ಬಿಡಿ. ಯಾಕೆ ಸಿದ್ದು, ಏನಾಯ್ತು? ಏನಾದ್ರು ಪ್ರಾಬ್ಲಮಾ? ಅಣ್ಣ, ಅದು ನಿನ್ಗೆ ಹೇಳ್ತೀನಿ ಬಿಡೋಣ, ಟೈಮ್ ಬರ್ಬೇಕು ಅದಕ್ಕೆಲ್ಲ, ಅವಾಗ ಹೇಳ್ತೀನಿ. ಸರಿ ಆಯ್ತು, ನನ್ಗೊಂದ್ ವಿಚಾರ ಹೇಳು. ನೀನು ನನಗ್ ಫೋನ್ ಮಾಡಿದಾಗ ಅಣ್ಣ ನನ್ ಮನೇಲಿ ಇರಲ್ಲ, ನೀನ್ ಬಾ, ನೀನು ಇರ್ಲೇಬೇಕು ಅಂತ ಯಾಕೆ ಅಷ್ಟ ಹಠ ಮಾಡ್ದೆ? ಅಣ್ಣ, ನಾನ್ ಮನೇಲಿ ಇರಲ್ಲ ಅಂತ ನಿನ್ನ ಕರೆಸ್ಕೊಂಡಿಲ್ಲ ಅಣ್ಣ. ನಿನ್ನ ಅಮ್ಮ ತುಂಬಾ ಮಿಸ್ ಮಾಡ್ಕೊತಿತ್ತು. ತುಂಬಾ ದಿನಗಳಿಂದ ನಿನ್ ಕಾಂಟ್ಯಾಕ್ಟ್ ನಂಬರ್ ಹುಡುಕಿ 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 ಹುಚ್ಚ ಆಗ್ಬಿಟ್ಟಿದ್ದೆ ನಾನಂತೂ. ಆಮೇಲೆ ಹೆಂಗೋ ಕಷ್ಟಪಟ್ಟು ದಕ್ಕಿಸ್ಕೊಂಡೆ. ಅದಾದ್ಮೇಲೆ ನಿನ್ನ ಕರೆದಿತ್ತು. ನಾನು ನನ್ ಮನೇಲಿ ಇರಲ್ಲ ಅಂತ ಹೇಳೋದಕ್ಕೂ ಒಂದ್ ಕಾರಣ ಇದೆ, ಹೇಳ್ತೀನಿ. ಅದೇ ಯಾಕೆ ಅಂತ ಹೇಳು. ಅದು ನಾನು ಮತ್ತೆ ನಾನ್ ಜಾಬ್ಗೆ ಜಾಯ್ನ್ ಆಗ್ತಿದ್ದೀನಿ ಅಣ್ಣ. ಏನು, ಮತ್ತೆ ಜಾಬ್ಗೆ ಜಾಯ್ನ್ ಆಗ್ತಾ ಇದೆಯಾ? ಅಲ್ಲ ಸಿದ್ದು, ಇಲ್ಲಿ ಇಷ್ಟು ಕೆಲಸ ಐತೆ, ಫ್ಯಾಕ್ಟ್ರಿ, ಮನೆ, ಫಾರ್ಮ್ ಹೌಸ್, ಫಾರ್ಮ್ ಎಲ್ಲ ನೋಡ್ಕೊಳೋದಿರ್ಬೇಕಾದ್ರೆ ನೀನು ಅದೇ ಜಾಬ್ಗೆ ಹೋಗಿ ಏನ್ ಮಾಡ್ತೀಯಾ? ಅವಾಗೂ ಹಂಗೆ ಮಾಡ್ದೆ, ಒಂದ್ 2 ವರ್ಷದ ಮುಂಚೆ. ನನ್ಗೆ ಅಲ್ಲೇ ನೆಮ್ಮದಿ ಅಂತ ಅಲ್ಲಿ ಹೋದೆ. ಮತ್ 1 ವರ್ಷಕ್ಕೆ ಜಾಬ್ ಬಿಟ್ಟು ಬಂದೆ. ಇವಾಗ ಮತ್ತೆ ಅದೇ ಜಾಬ್ಗೆ ಹೋಗ್ತಿದ್ದೀನಿ ಅಂತಿದ್ಯಾ? ಅಣ್ಣ, ನಿಂಗೂ ಗೊತ್ತಲ್ಲ, ಏನೋ ಗೊತ್ತಿರೋದು. ಅಲ್ಲ ಸಿದ್ದು, ನೀನ್ ಇಷ್ಟಪಟ್ಟಿರೋ ಹುಡುಗಿನೇ ಮದ್ವೆ ಆಗಿದ್ಯಾ? ಆ ಮತ್ತೆ ಅವಾಗ ನೀನ್ ಜಾಬ್ಗೆ ಜಾಯ್ನ್ ಆಗಿದ್ದು, ನೀನ್ ಇಷ್ಟಪಟ್ಟಿರೋ ಹುಡುಗಿ ಅದೇ ಕಾಲೇಜಿಗೆ ಬಂದೇ ಬರ್ತಾಳೆ ಅನ್ನೋ ಒಂದು ಹೋಪ್ಸ್ ಇಂದ ತಾನೆ? ಹೌದು ಅಣ್ಣ, ನನಗೆ ಯಾವ್ದೋ ಒಂದು ಹುಚ್ಚು ಭ್ರಮೆ ಇತ್ತು. ಅವಳು ಅದೇ ಕಾಲೇಜಿಗೆ ಬರ್ತಾಳೆ, ಯಾವ್ದಾದ್ರು ಒಂದು ಪರ್ಪಸ್ಗೋಸ್ಕರ ಕಾಲೇಜಲ್ಲಿ ಬಂದು ಹೋಗ್ಲೇಬೇಕು ಅವಳು ಅನ್ನೋದಿತ್ತು ಮೈಂಡ್ ಅಲ್ಲಿ. ಹಂಗಾಗಿ ಜಾಯ್ನ್ ಆದೆ. ಆದ್ರೆ ಅವಳು ಬರ್ಲೇ ಇಲ್ಲ ಅಣ್ಣ. ಸರಿ, ಬರ್ಲೇ ಇಲ್ಲ. ಹಂಗಾದ್ರೆ ನೀನು ಅವಳನೇ ಅಲ್ವಾ ಮತ್ತೆ ಹುಡುಕಿ ಮದ್ವೆ ಆಗಿದ್ದು? ಸಿದ್ದು, ಯಾಕೆ ಅಳ್ತಾ ಇದ್ಯಾ? ಅಲ್ಲ, ನೀನ್ ಅಳ್ತಾ ಇದ್ಯಾ? ನಿನ್ ಕಣ್ಣಲ್ಲಿ ನೀರು ಯಾಕೋ? ಅಳ್ಬೇಡ ಸಿದ್ದು. ಅಲ್ಲ, ಏನಿದ್ರು ಹೇಳು. ಅಣ್ಣ, ನಾನ್ ಮೋಸ ಹೋಗ್ಬಿಟ್ಟೆ ಕಣಣ್ಣ. ಹುಚ್ಚಪ್ಪ, ಅಲ್ಲ ನೀನ್ ಮೋಸ ಹೋಗುದು ಅಂದ್ರೆ ಏನು? ಫಸ್ಟ್ ನೀನ್ ಅಳು ನಿಲ್ಸು. ಯಾಕೆ ಅಳ್ತಾ ಇದೀಯ ಸಿದ್ದು? ಪ್ಲೀಸ್ ನಿಲ್ಸಪ್ಪ, ಅಳ್ಬೇಡ ನೀನು. ಏನಾಯ್ತು? ಏನಾಯ್ತು ಹೇಳು. ಅಣ್ಣ, ನೀನು ಗೊತ್ತಿದ್ದಂಗೆ ನಾನು ಇಷ್ಟಪಟ್ಟಿರೋ ಹುಡುಗಿನೇ ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ನಲ್ಲ. ಆದ್ರೆ ಅವಳಲ್ಲ ಅಣ್ಣ. ಏನು? ಅವಳಲ್ವಾ? ಅಂದ್ರೆ ಅರ್ಥ ಆಗ್ಲಿಲ್ಲ ಕಣೋ. ಅಂದ್ರೆ ನಾನ್ ಇಷ್ಟಪಟ್ಟಿರೋ ಹುಡುಗಿ ಅವಳಲ್ಲ ಅಣ್ಣ, ಅವಳೇ ಬೇರೆ ಹುಡುಗಿ. ಹೌದಾ? ಅರೆ, ಮತ್ತಿವಾಗ ಹೆಂಗ್ ಮಾಡ್ತೀಯ ಸಿದ್ದು? ಅಲ್ಲ, ನಿಸರ್ಗ, ನೀನ್ ಇಷ್ಟಪಟ್ಟಿರೋ ನಿಸರ್ಗ ಅಲ್ವಾ ಅವಳು? ಬೇರೆ ನಿಸರ್ಗನ? ಅಲ್ಲ, ಹೆಂಗೆ ಯಾಮಾರ್ಬಿಟ್ಟು ನೀನು? ಮತ್ತೆ ಇವಾಗ ಏನ್ ಮಾಡ್ತೀಯಾ? ಅಲ್ಲ, ಇದೆಲ್ಲ ಹೆಂಗಾಯ್ತು? ನಿನ್ಗೆ ಹೆಂಗ್ ಅರ್ಥ ಆಯ್ತು ಅದು ಅವಳಲ್ಲ ಅಂತ? ನಾನು ಆವಾಗ್ಲೇ ಹೇಳ್ದೆ ಅಲ್ವೇನೋ ನಿಂಗೆ, ಯಾವಾಗ್ಲೋ ಚಿಕ್ಕವಳಿದ್ದಾಗ ನೋಡಿ ಇಷ್ಟಪಟ್ಟಿದ್ದೆ ಅಂತ ಹೆಂಗ್ ಹುಡುಕ್ತಿ ಅಂತ ಕೇಳ್ದೆ. ನೀನೇ ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಂಡು ನನಗೆ ಸಿಗ್ತಾಳೆ ನನ್ಗೆ ಗೊತ್ತು ಅಂತ ತುಂಬಾ ಬಿಲ್ಡಪ್ ತಗೋತಾ ಇದ್ದೆ. ಸರಿ ಆಯ್ತು ಬಿಡು, ಏನೋ ಹುಡುಕಿ ಮದ್ವೆ ಆಗಿದೆ ಅಂತ ನಾನು ಖುಷಿ ಪಟ್ಟೆ. ಆದ್ರೆ ಇವಾಗ ನೋಡಿದ್ರೆ ಈ ತರ ಹೇಳ್ತಾ ಇದೀಯಾ. ಏನಾಯ್ತು? ಏನ್ ಕತೆ ನಿಂದು? ಅವಳಲ್ಲ ಅವಳು ಅಂತಂದ್ರೆ ನಿಮ್ ವಿಚಾರ ಹೆಂಗ್ ಗೊತ್ತಾಯ್ತು? ಅಣ್ಣ, ಅದು ಹೆಂಗೆ ಅಂತಂದ್ರೆ